ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಅಕ್ಕಿ ಹಿಟ್ಟಲ್ಲಿ ನೀವು ರೊಟ್ಟಿ ಮಾಡಿರ್ತೀರಲ್ವಾ, ಇವತ್ತು ನಾನು ನಿಮಗೆ ಅಕ್ಕಿ ನೆನೆ ಹಾಕಿಬಿಟ್ಟು ಅದನ್ನು ರುಬ್ಬಿ ಮಾಡುವಂತಹ ಮಸಾಲ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಸಾಫ್ಟ್ ಆ್ಯಂಡ್ ಕ್ರಿಸ್ಪಿ ಆಗಿ ಕೂಡ ಬರುತ್ತೆ, ಹಾಗೆಯೇ ತುಂಬ ಸುಲಭವಾಗಿ ರುಚಿಯಾಗಿ ಮಾಡ್ಕೊಳ್ಬೋದು. ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ ಇದರಲ್ಲಿ 2 ಲೋಟದಷ್ಟು ಅಕ್ಕಿ ಇದೆ. ಇದು ನೆನೆ ಹಾಕಿರುವಂತಹ ಅಕ್ಕಿ. ಈ ಅಕ್ಕಿಯನ್ನು ನಾವು ಮಿನಿಮಮ್ ಅಂದರೆ 2 ಗಂಟೆ ಅಥವಾ ಬೆಳಿಗ್ಗೆ ನೀವು ತಿಂಡಿಗೆ ಮಾಡೋದಾದರೆ ರಾತ್ರಿ ಅಕ್ಕಿಯನ್ನು ನೆನೆ ಹಾಕ್ಬೋದು. ಈ ಅಕ್ಕಿಯ ನೀರನ್ನೆಲ್ಲ ತೆಗೆದಿದ್ದೇನೆ. ಇನ್ನು ಇದರ ಜೊತೆಗೆ ರುಬ್ಬಲು ಬೇಕಾಗುವಂತಹ ಸಾಮಗ್ರಿಗಳು: 200 ml ಬೌಲ್ನಲ್ಲಿ 1 ಬೌಲ್ನಷ್ಟು ಅನ್ನ, ಫ್ರೆಶ್ ಅನ್ನ ಇದ್ದರೆ ಅದನ್ನೇ ತಗೊಳ್ಳಿ, 1/4 ಕಪ್ನಷ್ಟು ತೆಂಗಿನ ತುರಿ, 2 ಹಸಿಮೆಣಸಿನಕಾಯಿ, 1 ಸಣ್ಣ ತುಂಡು ಶುಂಠಿ, 2 ಹಿಳಕು ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಮಿಕ್ಸಿ ಜಾರಿಗೆ ಮೊದಲು ನೆನೆದಿರುವಂತಹ ಅಕ್ಕಿಯನ್ನು ಸೇರಿಸಿಕೊಳ್ಳಿ. ನಂತರ ಅನ್ನ, ತೆಂಗಿನ ತುರಿ, ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಈಗ ಇದಕ್ಕೆ ನೀರು ಸ್ವಲ್ಪನೇ ಸೇರಿಸ್ಕೊಳ್ಳಿ, ಜಾಸ್ತಿ ಬೇಡ. ಯಾಕೆಂದರೆ ಆಮೇಲೆ ನಾವು ಸೊಪ್ಪು ಎಲ್ಲ ಇದಕ್ಕೆ ಸೇರಿಸ್ಕೊಳ್ಳಿಕ್ಕಿದೆ. ಅದಕ್ಕೋಸ್ಕರ ಈ ಅನ್ನ ಹಾಕಿದ ಬೌಲ್ ಇದೆಯಲ್ವಾ, ಅದರಲ್ಲಿ 1/4 ಬೌಲ್ನಷ್ಟು ನಾನು ನೀರು ಹಾಕ್ತಾ ಇದ್ದೀನಿ. ಅಥವಾ ಸ್ವಲ್ಪನೇ ನೀರು ಸೇರಿಸ್ತಾ ನೀವು ರುಬ್ಕೊಳ್ಬೋದು. ಈಗ ನುಣ್ಣಗೆ ಹಾಗೆಯೇ ಗಟ್ಟಿಯಾಗಿ ಇದನ್ನು ರುಬ್ಕೊಳ್ಬೇಕು. ಈಗ ನೋಡಿ, ಗಟ್ಟಿಯಾಗಿ ಅಕ್ಕಿ ಹಿಟ್ಟು ರೆಡಿಯಾಗಿದೆ. ನೀರು ನೋಡಿ, ನಾನು ಇಷ್ಟು ಹಾಕಿರೋದು ಈ ಬೌಲ್ನಲ್ಲಿ ನಿಮಗೆ ಖಾಲಿಯಾದ ನೀರು ಕಾಣ್ತಾ ಇದೆಯಲ್ವಾ, ಅಷ್ಟೇ ನೀರು ಹಾಕಿರೋದು. ಆಮೇಲೆ ಇದನ್ನೊಂದು ಅಗಲವಾದ ಪಾತ್ರೆಗೆ ಹಾಕಿಕೊಳ್ಳಿ. ನಂತರ ಇದಕ್ಕೆ 1 ದೊಡ್ಡ ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಸೇರಿಸ್ಕೊಳ್ಳಿ, 2 ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ, 4 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ತುರಿ, 1 ಬೌಲ್ ಸಣ್ಣಗೆ ಹೆಚ್ಚಿರುವಂತಹ ಸಬ್ಬಸಿಗೆ ಸೊಪ್ಪು. ನೀವು ನಿಮಗೆ ಇಷ್ಟವಾದ ಸೊಪ್ಪನ್ನು ಹಾಕಿಕೊಳ್ಬೋದು. ಈಗ ಇದನ್ನು ಚೆನ್ನಾಗಿ ಎಲ್ಲವನ್ನು ಮಿಶ್ರಣ ಮಾಡಿಕೊಳ್ಳಿ. ಇದರ ಜೊತೆಗೆ ಇದಕ್ಕೆ ಜೀರಿಗೆ ಕೂಡ 1 ಟೀ ಸ್ಪೂನ್ ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ರೊಟ್ಟಿ ಮಾಡಲಿಕ್ಕೆ ಹಿಟ್ಟು ರೆಡಿಯಾಗಿದೆ. ಇಲ್ಲಿ ನಾನು ತವಾ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ. ತವಾ ತುಂಬ ಬಿಸಿ ಆಗಬಾರ್ದು, ಸ್ವಲ್ಪ ಬಿಸಿ ಆಗ್ತಾ ಇದೆ ಅಂತ ಅನ್ನುವಾಗ ಇದಕ್ಕೆ ಅರ್ಧ ಅಥವಾ 1 ಸ್ಪೂನ್ನಷ್ಟು ಈ ರೀತಿ ಎಣ್ಣೆ ಹಾಕ್ಕೊಳ್ಳಿ. ನಂತರ 1 ಸೌಟ್ ಹಿಟ್ಟು ಹಾಕಿ ಕೈಯಲ್ಲಿ ನಿಧಾನಕ್ಕೆ ಈ ರೀತಿ ಮಾಡ್ಕೊಳ್ಳಿ. ಬೆರಳಿಗೆ ಇದು ಅಂಟುತ್ತೆ ಈ ರೀತಿ ಮಾಡುವಾಗ, ಅದಕ್ಕೋಸ್ಕರ ಸ್ವಲ್ಪನೂ ಅಂಟದೇ ಇರೋ ಹಾಗೆ ಬೆರಳನ್ನು ಫಸ್ಟ್ ನೀರಿನಲ್ಲಿ ಅದ್ಕೊಳ್ಬೇಕು. ಆವಾಗ ಬೆರಳನ್ನು ಈ ರೀತಿ ನೀರಿನಲ್ಲಿ ಅದ್ದಿಕೊಂಡು ರೊಟ್ಟಿ ಥರ ರೌಂಡ್ ಶೇಪ್ಗೆ ಇದನ್ನು ಮಾಡ್ಕೊಳ್ಳಿ. ನೋಡಿ ಎಷ್ಟು ಚಂದ ರೌಂಡ್ ಶೇಪ್ ಬಂತಲ್ವಾ. ಇದೇ ಥರ ನೀವು ಕೂಡ ಮಾಡ್ಕೋಬಹುದು. ಆಮೇಲೆ ಸುತ್ತಲೂ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಕೈಯಲ್ಲಿ ಈ ರೀತಿ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಅನ್ನೋರು ಸೌಟಲ್ಲಿ ಕೂಡ ಇದನ್ನು ಸ್ಪ್ರೆಡ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ರೊಟ್ಟಿ ಮಾಡುವಾಗ. ಈಗ ನೋಡಿ, ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡ್ ತಿರುಗಿಸಿ ಹಾಕಿ ಬೇಯಿಸ್ತಾ ಇದ್ದೀನಿ. ಬೇಕಾದರೆ ಒಂದು ಸ್ವಲ್ಪ ಎಣ್ಣೆ ಕೂಡ ಸೈಡಿಗೆ ಹಾಕ್ಕೊಳ್ಳಿ. ಮೀಡಿಯಂ ಫ್ಲೇಮ್ನಲ್ಲಿ ನಿಧಾನವಾಗಿ ಕಾಯಿಸ್ಕೊಳ್ಳಿ, ಆಗ ರೊಟ್ಟಿ ಕ್ರಿಸ್ಪಿಯಾಗಿ ಬರುತ್ತೆ. ಕ್ರಿಸ್ಪಿಯಾಗಿ ನಿಮಗೆ ಬೇಡ ಅಂತಿದ್ರೆ ಬೇಗನೆ ತೆಗಿಬೋದು, ರೊಟ್ಟಿ ಸಾಫ್ಟ್ ಆಗಿ ಇರುತ್ತೆ. ನೋಡಿದ್ರಾ ಎಷ್ಟು ಚೆನ್ನಾಗಿ ರೊಟ್ಟಿ ಬಂತು ನೋಡಿ, ಸೂಪರ್ ಆಗಿದೆ. ಯಾವುದೇ ಒಂದು ಅಕ್ಕಿ ಹಿಟ್ಟಲ್ಲಿ ಮಾಡಿರುವಂತಹ ರೊಟ್ಟಿಗಿಂತ ಏನು ಕೂಡ ಡಿಫ್ರೆನ್ಸ್ ಇಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ಇನ್ನೊಂದು ರೊಟ್ಟಿ ಕೂಡ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಈ ರೀತಿ ಸೌಟಲ್ಲಿ ನಾವು ಹಾಕಿದ ಮೇಲೆ ಸೌಟಲ್ಲೇ ನಿಧಾನವಾಗಿ ತಿರುಗಿಸ್ಕೊಳ್ಳಿ. ಆದರೆ ಈ ಸೌಟನ್ನು ಕೂಡ ಸ್ವಲ್ಪ ನೀರಲ್ಲಿ ಅದ್ದಿಕೊಂಡ್ರೆ ಅದು ಸೌಟಿಗೆ ಅಂಟ್ಕೊಳ್ಳೋದಿಲ್ಲ ಹಿಟ್ಟು. ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೋದು. ಇದನ್ನು ಕೂಡ ಅದೇ ರೀತಿ ಬೇಯಿಸ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಬೇಯಿಸಿದರೆ ತುಂಬ ಚೆನ್ನಾಗಿ ಬರುತ್ತೆ.
ನೋಡಿದ್ರಾ ಎಷ್ಟು ಸೂಪರಾದ ಅಕ್ಕಿ ರೊಟ್ಟಿ ರೆಡಿ ಆಯ್ತಲ್ವಾ. ಅಕ್ಕಿ ರುಬ್ಬಿ ಮಾಡಿರುವಂತಹ ರೊಟ್ಟಿ. ಅಕ್ಕಿಗೆ ನಾವು ರುಬ್ಬುವಾಗ ಅನ್ನ ಹಾಕಿರೋದ್ರಿಂದ ರೊಟ್ಟಿ ಸಾಫ್ಟಾಗಿ ಇರುತ್ತೆ. ಇನ್ನೊಂದು ಕಡೆ ಇದು ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಹೊಸದಾಗಿ ಟ್ರೈ ಮಾಡುವವರಿಗೆ ಹಿಟ್ಟಿನಲ್ಲಿ ರೊಟ್ಟಿ ಮಾಡುವಾಗ ಸೈಡ್ ಒಡೆದು ಹೋಗೋದು ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗುತ್ತೆ ನೋಡಿ. ಅಂಥವರಿಗೆ ಈ ರೀತಿ ಸುಲಭ ವಿಧಾನದಲ್ಲಿ ರೊಟ್ಟಿ ಮಾಡ್ಬೋದು ಅಂತ ನೋಡಿದ್ರಲ್ಲ, ತುಂಬ ಚೆನ್ನಾಗಿ ಮಾಡ್ಬೋದು. ಹೊಸದಾಗಿ ಕಲಿಯುವವರು ಕೂಡ ಇದನ್ನು ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ, ಒಂದು ಸಣ್ಣ ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.